ಬಿಜೆಪಿ ಶಾಸಕರ ಅಡ್ಡ ಮತದಾನಕ್ಕೆ ಸಂಬಂಧಿಸಿದಂತೆ ಸಚಿವ ಪ್ರಿಯಾಂಕ್ ಖರ್ಗೆ ವ್ಯಂಗ್ಯವಾಡಿದ್ದಾರೆ. ನಾನು ವಿಜಯೇಂದ್ರ ಅವರಿಗೆ ಸಲಹೆ ಕೊಡ್ತೀನಿ, ದೆಹಲಿಗೆ ಹೋಗಬೇಡಿ, ದೆಹಲಿಗೆ ಹೋದ್ರೆ ನಿಮ್ಮ ರಾಜೀನಾಮೆಯನ್ನ ವರಿಷ್ಠರು ಕೇಳ್ತಾರೆ, ಅದಕ್ಕಾಗಿ ದೆಹಲಿಗೆ ಹೋಗಬೇಡಿ ಅಂತ ಪ್ರಿಯಾಂಕ್ ಖರ್ಗೆ ವ್ಯಂಗ್ಯವಾಡಿದ್ದಾರೆ. ಒಂದು ವೇಳೆ ಅಡ್ಡ ಮತದಾನ ಮಾಡಿದವರು ಕಾಂಗ್ರೆಸ್ಗೆ ಏನಾದರೂ ಬಂದ್ರೆ ಅವರಿಗೆ ಕಾಂಗ್ರೆಸ್ ಬಾಗಿಲು ಓಪನ್ ಇರುತ್ತೆ, ನಮ್ಮ ಸಿದ್ಧಾಂತವನ್ನು ಒಪ್ಕೊಂಡು ಅವರು ಬರಲಿ ಅಂತ ಪ್ರಿಯಾಂಕ್ ಖರ್ಗೆ ಅಡ್ಡ ಮತದಾನದ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ನಿಮ್ಮ ಲೀಡರ್ಗಳೇ, ಬಿಜೆಪಿ JDS ಲೀಡರ್ಗಳೇ ಇವತ್ತು ಕ್ರಾಸ್ ವೋಟಿಂಗ್ ಮಾಡಿ ನಮ್ಗೆ ಗೆಲ್ಸಿರೋದು. ನಾವು ಯಾರು ಆಮೇಶ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಫಸ್ಟ್ ಆಫ್ ಆಲ್ ಬಿಜೆಪಿ ಅವರು ದೇ ಶುಡ್ ಅಡ್ರೆಸ್ ದ ಪ್ರಾಬ್ಲಮ್ ಏನಿದೆ ವಿಜಯೇಂದ್ರ ಅಂಡ್ ಅಶೋಕ್. ಯತ್ನಾಳ್ ಅವ್ರು ಹೇಳಿದ್ದು ನಿಜ ಆಯ್ತಲ್ವಾ? ಪಾಪ ಯತ್ನಾಳ್ ಅವ್ರು ವೋಟ್ ಮಾಡಿರ್ಲಿಲ್ಲ ಅಂದಿದ್ರೆ ಇನ್ನೂ ಒಂದು ಕ್ಯಾಂಡಿಡೇಟೇ ಹರ್ತಾ ಇತ್ತಲ್ಲ ಇವ್ರದ್ದು. ಯತ್ನಾಳ್ ಅವರಿಗೆ ಬಿಜೆಪಿ ಅವರು ಧನ್ಯವಾದ ತಿಳಿಸಬೇಕು. ಅಂದ್ರೆ ಒಂದು ಕ್ಯಾಂಡಿಡೇಟ್ ಇರ್ತಾ ಇರಲಿಲ್ಲ. ಅದು ಅವ್ರ ಪಕ್ಷದ ವಿಚಾರ. ನಮ್ಮ ಬಾಗಿಲು ನಿಮಗೂ ತೆರೆದಿದೆ. ನಮ್ಮ ತತ್ವ ಸಿದ್ಧಾಂತವನ್ನು ಒಪ್ಕೊಂಡು ಬರಂಗಿದ್ರೆ ನೀವು ಬರ್ಬೋದು, ಆದ್ರೆ ನಮ್ಮ ತತ್ವ ಸಿದ್ಧಾಂತ ಇರ್ಬೇಕು. ಇಲ್ಲ ಬೇಡ ಅನ್ನಂಗಿಲ್ಲ. ನೀವು ಸಂವಿಧಾನದಲ್ಲಿ ನಂಬಿಕೆ ಇಲ್ವಾ ನಿಮ್ಗೆ? ಅವರಿಗಿಲ್ಲ, ನಮ್ಗಿದೆ. ಬಿಜೆಪಿ ಅವರು ಪಾಪ ವರದಿ ಕೇಳಿದಾರಂತೆ, ಸಮನ್ಸ್ ಮಾಡಿ. ನನ್ನ ಅಭಿಪ್ರಾಯ ಏನಂದ್ರೆ, ವೈಯಕ್ತಿಕ ಅಭಿಪ್ರಾಯ, ಸಲಹೆ, ದಯವಿಟ್ಟು ಡೆಲ್ಲಿಗೆ ಹೋಗ್ಬೇಡಿ, ರಾಜೀನಾಮೆ ಕೇಳ್ತಾರೆ. ಇವತ್ತು ನಿಮ್ಮ ಲೀಡರ್ಗಳೇ ಬಿಜೆಪಿ JDS ಲೀಡರ್ಗಳೇ ಇವತ್ತು ಕ್ರಾಸ್ ವೋಟಿಂಗ್ ಮಾಡಿ ನಮ್ಗೆ ಗೆಲ್ಸಿರೋದು. ನಾವು ಯಾರು ಆಮೇಶ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಫಸ್ಟ್ ಆಫ್ ಆಲ್ ಬಿಜೆಪಿ ಅವರು ದೇ ಶುಡ್ ಅಡ್ರೆಸ್ ದ ಪ್ರಾಬ್ಲಮ್ ಏನಿದೆ ವಿಜಯೇಂದ್ರ ಅಂಡ್ ಅಶೋಕ್. ಯತ್ನಾಳ್ ಅವ್ರು ಹೇಳಿದ್ದು ನಿಜ ಆಯ್ತಲ್ವಾ? ಪಾಪ ಯತ್ನಾಳ್ ಅವ್ರು ವೋಟ್ ಮಾಡಿರ್ಲಿಲ್ಲ ಅಂದಿದ್ರೆ ಇನ್ನೂ ಒಂದು ಕ್ಯಾಂಡಿಡೇಟೇ ಹರ್ತಾ ಇತ್ತಲ್ಲ ಇವ್ರದ್ದು. ಯತ್ನಾಳ್ ಅವರಿಗೆ ಬಿಜೆಪಿ ಅವರು ಧನ್ಯವಾದ ತಿಳಿಸಬೇಕು. ಅಂದ್ರೆ ಒಂದು ಕ್ಯಾಂಡಿಡೇಟ್ ಇರ್ತಾ ಇರಲಿಲ್ಲ. ಅದು ಅವ್ರ ಪಕ್ಷದ ವಿಚಾರ. ನಮ್ಮ ಬಾಗಿಲು ನಿಮಗೂ ತೆರೆದಿದೆ. ನಮ್ಮ ತತ್ವ ಸಿದ್ಧಾಂತವನ್ನು ಒಪ್ಕೊಂಡು ಬರಂಗಿದ್ರೆ ನೀವು ಬರ್ಬೋದು, ಆದ್ರೆ ನಮ್ಮ ತತ್ವ ಸಿದ್ಧಾಂತ ಇರ್ಬೇಕು. ಇಲ್ಲ ಬೇಡ ಅನ್ನಂಗಿಲ್ಲ. ನೀವು ಸಂವಿಧಾನದಲ್ಲಿ ನಂಬಿಕೆ ಇಲ್ವಾ ನಿಮ್ಗೆ? ಅವರಿಗಿಲ್ಲ, ನಮ್ಗಿದೆ. ಬಿಜೆಪಿ ಅವರು ಪಾಪ ವರದಿ ಕೇಳಿದಾರಂತೆ, ಸಮನ್ಸ್ ಮಾಡಿ. ನನ್ನ ಅಭಿಪ್ರಾಯ ಏನಂದ್ರೆ, ವೈಯಕ್ತಿಕ ಅಭಿಪ್ರಾಯ, ಸಲಹೆ, ದಯವಿಟ್ಟು ಡೆಲ್ಲಿಗೆ ಹೋಗ್ಬೇಡಿ, ರಾಜೀನಾಮೆ ಕೇಳ್ತಾರೆ. ಇವತ್ತು ನಿಮ್ಮ ಲೀಡರ್ಗಳೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.